ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಇವರು ಕೂಡ ಆಫ್ಲೈನ್ ಸ್ಟೂಡೆಂಟ್. ನಮ್ಮ ಟೈಲರಿಂಗ್ ಶಾಪ್ ಓಪನ್ ಆದಮೇಲೆ ಇವರು 5ನೇಯವರು, ಜಯಂತಿ ಅಂತ ಇವ್ರ ಹೆಸರು. ಜಸ್ಟ್ 1 ಮಂತ್ ಮಾತ್ರ ಇವರು ಕ್ಲಾಸ್ ತೊಗೊಂಡಿದ್ರು. ಇವತ್ತು ಲಾಸ್ಟ್ ಡೇ ನಾನು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ವಿತ್ ಪರ್ಮಿಷನ್. ಅವ್ರ ಪರ್ಮಿಷನಿಂದನೇ ನಾನು ಕ್ಲಿಪ್ಪಿಂಗ್ ತೊಗೊಂಡು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವರು ಕಲಿತು ಆಲ್ರೆಡಿ ಆಯಿತು, ಸುಮಾರು 2-3 ತಿಂಗಳೇ ಆಯಿತು ಅವರು ಟೈಲರಿಂಗ್ ಕಲಿತು ಬಿಟ್ಟು. ಲಾಸ್ಟಲ್ಲಿ ಡ್ರೆಸ್ ಸ್ಟಿಚಿಂಗ್ ಮಾಡ್ತಾಯಿದ್ರು, ಡ್ರೆಸ್ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ, ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದರು. ತುಂಬ ಚೆನ್ನಾಗಿ ಕಲಿತರು ಇವರು ಕೂಡ. ಜಸ್ಟ್ ನನ್ನ ಮಗಳದ್ದು ಬಟ್ಟೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು, ಅಷ್ಟು ಮಾತ್ರ ಕಲಿಸ್ಕೊಡಿ, ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅವರು ಕೂಡ ಎಜುಕೇಟೆಡೇ. ಜಸ್ಟ್ ಮನೇಲಿ ಇರ್ತಾರಲ್ವಾ, ಟೈಮ್ ಪಾಸ್ಗೆ ನಮ್ಮ ಬಟ್ಟೆನಾದರೂ ಹೊಲ್ಕೊಳ್ಳೋಣ ಅಂತ ಕಲಿಯೋದಕ್ಕೆ ಬಂದಿದ್ದರು. ಕಲಿತರು ಕೂಡ ತುಂಬ ಚೆನ್ನಾಗಿ ಕಲಿತರು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು. ಬ್ಲೌಸ್ ಅಷ್ಟೇ ಸ್ವಲ್ಪ 2-3 ದಿನ ಟೈಮ್ ತೊಗೊಂಡ್ರು. ನೆಕ್ಸ್ಟು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ಬೇರೆದೆಲ್ಲ ಡ್ರೆಸ್ಗಳಾಯಿತು, ಅಂಬ್ರೆಲಾ ಡ್ರೆಸ್ಸು, ಇದೆಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು. ಹಾಗೆ ನೋಟ್ಸ್ ಕೂಡ ಇದೆ. ಇನ್ನೇನೇ ಡೌಟ್ಸ್ ಇದ್ದರೂ ಕೂಡ ನೋಟ್ಸು ನೋಡಿಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ನನಗೂ ಕೂಡ ಫೋನ್ ಮಾಡಿ ಕೇಳ್ತಾರೆ ಆ ಥರ ಏನಾರು ಡೌಟ್ ಇದ್ದರೆ. ಎಲ್ಲರೂ ಕೂಡ ಅಷ್ಟೇ, ಆಫ್ಲೈನಲ್ಲಿ ನಾನು ಯಾರಿಗೆಲ್ಲ ಕ್ಲಾಸ್ ಹೇಳ್ಕೊಡ್ತೀನಿ ಅವ್ರಿಗೂ ಅಷ್ಟೇ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ. ಆಲ್ಮೋಸ್ಟ್ ಡೌಟ್ ಇರೋದಿಲ್ಲ, 60-70% ನೋಟ್ಸಲ್ಲಿ ಡೀಟೇಲ್ಸ್ ಇದ್ದು ಬಿಡುತ್ತಲ್ಲ. ಹಾಗಾಗಿ ನೆಕ್ಸ್ಟ್ ಅವ್ರು ಓದಾದಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಅವ್ರಿಗೆ ನೀಟಾಗಿ ಬ್ಲೌಸ್ ಕಟ್ಟಿಂಗು, ಮಾರ್ಕಿಂಗು, ಸ್ಟಿಚಿಂಗು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ನಾನು ಕ್ಲಾಸ್ ತೊಗೊಳ್ಳೋದಕ್ಕೆ ಆಫ್ಲೈನ್ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆನೇ ಹೇಳಿರ್ತೀನಿ, ಟೈಲರಿಂಗ್ ಮಿಷಿನ್ ಇದ್ದರೆ ಮಾತ್ರ ನಾನು ಹೇಳ್ಕೊಡ್ತೀನಿ ಅಂತ. ಯಾಕಂದರೆ ನಾನು ಜಸ್ಟ್ 2 ಅವರ್ ಮಾತ್ರ ಕ್ಲಾಸ್ ತೊಗೊಳ್ಳೋದು, ಯಾಕಂದರೆ ನನ್ನ ಕೆಲಸ ಪೆಂಡಿಂಗ್ ಆಗುತ್ತೆ. ಹಾಗಾಗಿ ಇದು ತುಂಬ ದಿನ ಆಯಿತು ವೀಡಿಯೋ ಮಾಡಿ, ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವೀಡಿಯೋಸು ಅಷ್ಟೇ, ತುಂಬ ಲೇಟಾಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಯಾಕೋ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ತುಂಬ ವೀಡಿಯೋಸ್ ಇದೆ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಲೇಟಾಗಿ ವೀಡಿಯೋಸ್ಗಳು ಬರ್ತಾ ಇದೆ. ನನಗೆ ಟೈಲರಿಂಗ್ ವೀಡಿಯೋಸ್ ಎಲ್ಲ ಹಾಕೋದಕ್ಕೆ ಇಷ್ಟ ಇಲ್ಲ. ಇನ್ನು ಮುಂದೆ ಆದಷ್ಟು ಬರೀ ವ್ಲಾಗ್ಗಳನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಒಂದು ಕಾರಣ ಇದೆ, ಯಾಕಂದರೆ ಟೈಲರಿಂಗ್ ಕಲಿಯೋರಿಗೆ ಅಷ್ಟೇ ಯೂಸ್ ಆಗುತ್ತೆ. ವ್ಲಾಗ್ ಅಂದರೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ವ್ಲಾಗ್ ಮಾಡೋಣ, ದಿನಚರಿ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ಅವ್ರದ್ದೇ ಆದ ಶೈಲಿಯಲ್ಲಿ ಅವ್ರದ್ದೇ ಆದ ಒಂದು ದಿನಚರಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇವಾಗಂತೂ ತುಂಬ ಕಷ್ಟ ಆಗಿದೆ ಯೂಟ್ಯೂಬಲ್ಲಿ ಮುಂದುವರಿಯೋದು. ಎಷ್ಟು ದೊಡ್ಡ ಚಾನಲ್ಗಳು ಡಿಲೀಟ್ ಆಗ್ತಾ ಇದೆ ಅಂತಂದರೆ, ಇದನ್ನೆಲ್ಲ ನೋಡ್ತಾ ಇದ್ದರೆ ನಾನು ಅದಕ್ಕೆ ಸ್ವಲ್ಪ ನ್ಯೂಟ್ರಲ್ ಆಗಿಬಿಟ್ಟಿದ್ದೆ. ನನಗೆ ಬೇಡಪ್ಪ, ಯೂಟ್ಯೂಬೇ ಬೇಡ ಅನ್ನೋ ಥರ ಸೈಲೆಂಟ್ ಆಗಿಬಿಟ್ಟಿದ್ದೆ. ನೋಡೋಣ ಎಷ್ಟು ದಿನ ಇರುತ್ತೋ ಇರೋವರೆಗೂ ಇರಲಿ ಅಂತ ಹಾಕ್ತಾ ಇದೆ ಶಾರ್ಟ್ಸ್ ವೀಡಿಯೋಸ್. ಹಾಗೆ ಟಚ್ಚಲ್ಲಿರೋಣ ಅಂತ. 3 ಮಂತ್ಸ್ ಗ್ಯಾಪ್ ಕೊಡಬಾರ್ದು ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ನಾನು 3 ಮಂತ್ಸ್ ಗ್ಯಾಪ್ ಕೊಟ್ಟಿಲ್ಲ, ಸಣ್ಣ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇದ್ದೆ. ಎಷ್ಟು ಚಾನಲ್ಗಳನ್ನು ರೀಸನ್ ಕೊಟ್ಟು ತೆಗಿತಾ ಇದ್ದಾರೆ ಅಂದರೆ, ಸುಮ್ಮನೆ ಡಿಮಾನಿಟೈಸ್ ಮಾಡ್ತಾ ಇದ್ದಾರೆ. ಅಂದರೆ ಎಫರ್ಟ್ಲೆಸ್ ವೀಡಿಯೋ, ಹಾಗೆ ಹೀಗೆ ಏನೋ ಒಂದು ಕಾರಣ ಅದು ಇದ್ದೇ ಇರುತ್ತೆ, ಇಲ್ಲ ಸುಳ್ಳಂತ ಹೇಳೋಕ್ಕಾಗಲ್ಲ. ನಂದು ಕೂಡ ನೋಡಿ, ಮದುವೆ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ಅದನ್ನು ಡಿಲೀಟ್ ಆಯಿತು, ರಿಮೂವ್ ಮಾಡಿದರು. ಯಾಕಂದರೆ ನಾನು ಮದುವೆಗೆ ಹೋಗಿರಲಿಲ್ಲ, ನಮ್ಮ ಅಣ್ಣ ವೀಡಿಯೋಸ್ ಸ್ಟೇಟಸ್ಗೆ ಇಟ್ಟಿತ್ತಲ್ವ, ಅದನ್ನೆಲ್ಲ ತೊಗೊಂಡು ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಬಟ್ ಇದು ಎಫರ್ಟ್ಲೆಸ್ ವೀಡಿಯೋ, ರಿಮೂವ್ ಮಾಡ್ತಿದ್ದೀವಿ ಅಂತ ರೀಸನ್ ಕೊಟ್ಟುಬಿಟ್ಟೆ ಅವರು ರಿಮೂವ್ ಮಾಡ್ತಾರೆ ಯೂಟ್ಯೂಬಿಂದ. ಈ ರೀತಿ ಪ್ರತಿಯೊಂದು ವೀಡಿಯೋ ಹಾಕಬೇಕಂದ್ರೆ ನಾವು ಎಷ್ಟು ಸಲ ಯೋಚನೆ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಅಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಅದು ಚಾನಲ್ ವೀಡಿಯೋ ಅಪ್ಲೋಡ್ ಆಗೋವರೆಗೂ ನಾವು ವೀಡಿಯೋ ಮಾಡಿದ್ದು ಎಫರ್ಟು ಎಲ್ಲ ವೇಸ್ಟ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆದಮೇಲೆ 1 ವ್ಯೂಸ್ ಬಂದರೂ ಕೂಡ ಅದಕ್ಕೆ ಅದರದ್ದೇ ಆದ ಬೆಲೆ ಇದೆ. ಹಾಗಾಗಿ ನಾನು ತುಂಬ ಲೇಟ್ ಆದರೂ ಪರವಾಗಿಲ್ಲ, ಜನರಿಗೆ ಯೂಸ್ ಆಗುವಂಥ ವೀಡಿಯೋನ ಹಾಕೋಣ ಅಂತ ಲೇಟ್ ಮಾಡಿ ಟೈಮ್ ತೊಗೊಂಡು ವೀಡಿಯೋನ ಹಾಕ್ತೀನಿ. ಸುಮಾರು ವೀಡಿಯೋಸ್ ಇದೆ, ನೋಡೋಣ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲನೂ ನೋಡಿಕೊಂಡು ಹಾಕ್ತೀನಿ. ಆವಾಗಂತೂ ಹೇಗೊಂದ್ರಾಗು ವೀಡಿಯೋ ಹಾಕಿದರೂ ಕೂಡ ಅವನ್ನ ತೆಗಿತಾರೆ, ರಿಮೂವ್ ಮಾಡ್ತಾರೆ. ಈಗ ಇನ್ನು ಮುಂದೆ ಹಾಕುವಂಥದ್ದನ್ನು ತುಂಬ ಯೋಚನೆ ಮಾಡಿ ವೀಡಿಯೋಸನ್ನು ಹಾಕಬೇಕು. ಈಗ ನಾನು ಬ್ಲೌಸ್ ಕಟ್ ಮಾಡ್ತಾ ಇದ್ದೆ. ಅವರು ಕ್ಲಾಸ್ ಮುಗಿಸ್ಕೊಂಡು ಹೋದ ನಂತರ ನಾನು ಮೊದಲೇ ಕಟ್ ಮಾಡಿದರೆ ಸ್ಟಿಚ್ ಮಾಡ್ತೀನಿ. ಮೊದಲು ಬ್ಲೌಸ್ ಕಟ್ಟಿಂಗ್ ಮಾಡಿರಲಿಲ್ಲ ಅಂದರೆ ಕಟ್ಟಿಂಗ್ ಮಾಡಿಕೊಂಡು ನೆಕ್ಸ್ಟು ಸ್ಟಿಚಿಂಗನ್ನು ಮಾಡ್ತೀನಿ. ಮಧ್ಯೆ ಕಸ್ಟಮರ್ಸು ಹಾಗೆ ಆಲ್ಟ್ರೇಷನ್ನು ಅದು ಇದು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಿ. ಎಷ್ಟು ಹೊಲಿತೀನಿ ದಿನಕ್ಕೆ ಅಂತ ಹೇಳೋದಾದರೆ, ಬ್ಲೌಸ್ ಇದ್ದಂಗೆ ಜಾಸ್ತಿ ಇದ್ದರೆ ಒಂದು 2-3 ಹೊಲಿತೀನಿ.
ಏನು ಬಟ್ಟೆಗಳಿಲ್ಲ ಅಂದರೆ ಆರಾಮಾಗಿ 1, 2 ಈ ರೀತಿ ಹೊಲಿತೀನಿ. ಇವಾಗಂತೂ ನೋಡಿದ್ದೀರಲ್ಲ, ನಿಮಗೆ ಗೊತ್ತಿರುತ್ತೆ, ಎಲ್ಲ ರೆಡಿಮೇಡ್ ಬ್ಲೌಸು, ಡ್ರೆಸ್ಸು ಪ್ರತಿಯೊಂದು ರೆಡಿಮೇಡ್ ಇದೆ. ಆಲ್ಟ್ರೇಷನ್ಗಳು ತುಂಬ ಇರ್ತವೆ. ರೆಡಿಮೇಡ್ ಬ್ಲೌಸ್ ತಗೊಂಡ್ರೂ ಕೂಡ ಅದು ಕೆಲವೊಬ್ರಿಗೆ ಸೆಟ್ ಆಗುತ್ತೆ, ಕೆಲವೊಬ್ಬರಿಗೆ ಸೆಟ್ ಆಗಲ್ಲ. ಈ ರೀತಿ ಸ್ವಲ್ಪ ಬಟ್ಟೆ ಕಡಿಮೆ ಅಂತಲೇ ಹೇಳ್ಬೋದು, ಕೆಲಸ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. 2025-26 ಎಷ್ಟೇ ದುಡ್ಡು ಕೊಟ್ಟು ನಾವು ರೆಡಿಮೇಡು ಬ್ಲೌಸ್ ಆಗಲಿ ಡ್ರೆಸ್ಗಳಾಗಲಿ ತಂದರೆ ಆಲ್ಟ್ರೇಷನ್ ಬೇಕೇ ಬೇಕಾಗತ್ತೆ. ಈ ಥರ ನಡೀತಾ ಇದೆ ಲೈಫ್, ಏನು ಮಾಡೋಕ್ಕಾಗಲ್ಲ. ಆಮೇಲೆ ರೆಡಿಮೇಡು ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿ ಇರುತ್ತೆ ಕೆಲವೊಬ್ಬರಿಗೆ. 36 ಸೈಜು, 38 ಸೈಜು, ಅದರ ಪ್ಲಸ್ ಸೈಜ್ಗೆಲ್ಲ ಸ್ವಲ್ಪ ಫಿಟ್ ಕರೆಕ್ಟ್ ಆಗಲ್ಲ. ಆಮೇಲೆ ಮೆಟೀರಿಯಲ್ಗೋಸ್ಕರ ರೆಡಿಮೇಡು ಚೆಂದ. ನಾನು ಕೂಡ ಅಷ್ಟೇ, ರೆಡಿಮೇಡೇ ಜಾಸ್ತಿ ಯೂಸ್ ಮಾಡೋಂಥದ್ದು. ಅವಾಗೆಲ್ಲ ಸೀರೆ ವೇರ್ ಮಾಡ್ತಾಯಿದ್ದೆ, ಇತ್ತೀಚೆಗೆ ಸೀರೆಗಳು ವೇರ್ ಮಾಡಲ್ಲ, ಬರೀ ಡ್ರೆಸ್ಗಳೇ ವೇರ್ ಮಾಡ್ತೀನಿ. ಅದು ರೆಡಿಮೇಡೇ ತೊಗೊತೀನಿ, ನಾನೇನು ಸ್ಟಿಚ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಮೆಟೀರಿಯಲ್ ಅಷ್ಟು ಚೆನ್ನಾಗಿರಲ್ಲ, ಕಂಫರ್ಟಬಲ್ ಆಗಿರಲ್ಲ. ಹಾಗಾಗಿ ಚೆನ್ನಾಗಿರೋ ಮೆಟೀರಿಯಲ್ ಡ್ರೆಸ್ಗಳನ್ನು ತೊಗೊಂಡು ವೇರ್ ಮಾಡ್ತೀನಿ. ನಾರ್ಮಲ್ ಚೂಡಿದಾರ್ಸ್ಗಳೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೈಡ್ ಸ್ಲಿಟ್ ಇರುತ್ತಲ್ಲ, ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೀರೆ ಅಂತೂ ತುಂಬ ಇಷ್ಟ ನನಗೆ ವೇರ್ ಮಾಡೋಕ್ಕೆ. ಬಟ್ 2 ವೀಲರಲ್ಲಿ ಹೋಗೋದಕ್ಕಾಗಲ್ಲ, ಲೈನಿಂಗ್ ತರೋದಕ್ಕೆ ಹೋಗಬೇಕಾಗತ್ತೆ. ನಾನು ಹೊರಗಡೆ 1-1.5 ಕಿಲೋಮೀಟ್ರ್ ಆಗುತ್ತೆ ಲೈನಿಂಗ್ ತರೋದಕ್ಕೆ. ಅಷ್ಟು ದೂರ ನಾನು 2 ವೀಲರಲ್ಲಿ ಹೋಗಲೇಬೇಕು. ಸೀರೆ ಹಾಕ್ಕೊಂಡಾಗ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ಡ್ರೆಸ್ಗಳನ್ನೇ ವೇರ್ ಮಾಡ್ತೀನಿ. ನಾನೇ ಟೈಲರ್ ಆಗಿಬಿಟ್ಟು ವರ್ಷಕ್ಕೆ 1-2 ಮ್ಯಾಕ್ಸಿಮಮ್ 3 ಹೊಲ್ಕೊತೀನಿ ನಾನು ಬ್ಲೌಸ್ಗಳು ಅಷ್ಟೇ. ಅಂಥದ್ರಲ್ಲಿ ದಿನಾ ಕೆಲಸ ಇರುತ್ತೆ ಅನ್ನೋದು ಸುಳ್ಳು. ಹೀಗೆ ನಡೀತಾ ಇದೆ ಹೇಗೋ ಆಲ್ಟ್ರೇಷನ್ನು, ಆವಾಗೊಂದು ಬ್ಲೌಸ್ಗಳು ಈ ರೀತಿ. ಬಟ್ ಬರೀ ಟೈಲರಿಂಗ್ ಮೇಲೆ ಲೈಫು ಲೀಡ್ ಮಾಡೋದಂದರೆ ಸ್ವಲ್ಪ ಕಷ್ಟನೇ, ತುಂಬ ಕಷ್ಟನೇ. ಸ್ವಲ್ಪ ಯಾಕೆ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕ್ಲಾಸನ್ನು ಮಾಡ್ತಾಯಿದ್ದೀನಿ ಮಧ್ಯೆ ಮಧ್ಯೆ. ಯಾರು ಬರ್ತಾರೋ, ಯಾವಾಗ ಬರ್ತಾರೋ ಅವಾಗೆ ಕಂಟಿನ್ಯೂಸ್ ಆಗಿ ಬರ್ತಾರೆ. ಕೆಲವೊಂದು ಸಲ ಬ್ಯಾಕ್ ಟು ಬ್ಯಾಕ್ 1 ಮಂತ್ ಅಂದರೆ ತುಂಬ ಜನ ಕೇಳ್ಕೊಂಡು ಹೋಗ್ತಾರೆ. ಟೈಮ್ ಅಡ್ಜಸ್ಟ್ ಆಗದೆ ಇರೋರು ಹೀಗೆ ಇರ್ತಾರಲ್ಲ, ಅವ್ರಿಗೆ ನಿಮ್ಮ ಟೈಮ್ ಅಡ್ಜಸ್ಟ್ ಆದಾಗ ಬನ್ನಿ ಅಂತ ಹೇಳ್ತಾ ಇರ್ತೀನಿ. ಅವ್ರು ಬಂದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವಾಗೊಂದು ಬಟ್ಟೆಗಳು ಬರ್ತಿರುತ್ತೆ, ಆಲ್ಟ್ರೇಷನ್ನು ಅದು ಇದು ಹೇಗೋ ನಡೀತಾ ಇದೆ. ಆದರೂ ತುಂಬ ಕಷ್ಟನೇ ಟೈಲರಿಂಗಲ್ಲಿ ಲೈಫ್ ಲೀಡ್ ಮಾಡೋದು. ಆಲ್ರೆಡಿ ತುಂಬ ವೀಡಿಯೋಸ್ಗಳಿದೆ, ಅಂದರೆ ಕರೆಕ್ಟಾಗಿ ನಾನು ವೀಡಿಯೋನ ಎಡಿಟಿಂಗ್ ಮಾಡೋದಾಗಲಿ, ಅಂದರೆ ಕ್ಯಾಮ್ರಾ ಅಷ್ಟೊಂದು ಕ್ಲಿಯರಾಗಿಲ್ಲ. ಬೆಳಕು ಜಾಸ್ತಿ ಇದ್ದಾಗ ನೋಡಿ ಈ ರೀತಿ ಬರುತ್ತೆ. ಬ್ಯಾಕ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಬಟ್ ಅದು ವೀಡಿಯೋ ಮಾಡಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಎಲ್ಲಿ ಕ್ಯಾಪ್ಚರ್ ಆಗುತ್ತೋ ಎಲ್ಲಿಲ್ವೋ, ಒಬ್ಬರು ಸಪೋರ್ಟ್ ಮಾಡಬೇಕಾಗತ್ತೆ. ಬಟ್ ನಾನಲ್ಲಿ ಟ್ರೈಪಾಡಲ್ಲಿ ಸೆಟ್ ಮಾಡಿರ್ತೀನಿ. ಯಾವುದಾದ್ರೂ ಫೋನ್ ಬಂತು ಅಂದರೆ ಕಟ್ಟಾಗಿಬಿಡುತ್ತೆ ವೀಡಿಯೋ ಅಲ್ಲಿಗೆ. ಆ ರೀತಿ ಆವಾಗ ನಾನು ಫ್ರಂಟ್ ಕ್ಯಾಮ್ರಾನೇ ಆನ್ ಮಾಡಿ ವೀಡಿಯೋ ಮಾಡಬೇಕಾಗತ್ತೆ. ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಡಲ್ ಅನಿಸುತ್ತೆ, ಕ್ಯಾಮ್ರಾ ಸ್ವಲ್ಪ ಕ್ಲಿಯಾರಿಟಿ ಇರಬೇಕು. ನನ್ನ ಮಗ ಹೇಳ್ತಾ ಇರುತ್ತೆ ಅವಾಗವಾಗ, ಈ ಥರ ವೀಡಿಯೋ ಮಾಡಿದರೆ ಚೆನ್ನಾಗಿ ಕಾಣಿಸಲ್ಲ ನೋಡೋದಕ್ಕೆ ಅಂತ ಹೇಳ್ತಾ ಇರ್ತಾನೆ, ಬೇರೆ ಫೋನ್ ತಗೋ ಅಂತ. ಬಟ್ ಅವನಿಗೇನು ಗೊತ್ತಿಲ್ಲ ಪರಿಸ್ಥಿತಿ. ಹಾಗಾಗಿ ನೋಡಪ್ಪ, ನಿಂದು ಓದೆಲ್ಲ ಮುಗಿಲಿ, ಆಮೇಲೆ ಚೆನ್ನಾಗಿರೋದು ತಗೊಳ್ಳೋಣ, ಸದ್ಯಕ್ಕೆ ಇರೋದ್ರಲ್ಲಿ ಮಾಡ್ತಾಯಿರ್ತೀನಿ ವೀಡಿಯೋ ಅಂತ ಹೇಳ್ತೀನಿ ಅವನಿಗೆ. ಅವನು ಹೇಳ್ತಾನೆ, ನೀಟಾಗಿಲ್ಲ, ವೀಡಿಯೋ ಕ್ಲಿಯರಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಏನು ಮಾಡೋದು, ಹೀಗಿದೆ ನೋಡಿ. ಬ್ಯಾಕ್ ಕ್ಯಾಮ್ರಾ ಸೆಟ್ ಮಾಡಿದರೆ ಆ ರೀತಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, 60 ಮೆಗಾಪಿಕ್ಸೆಲ್. ಇದು OnePlus ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು ಫೋನು. ಸ್ವಂತ ನನ್ನ ಒಂದು ಸಂಪಾದನೆಯಲ್ಲಿ ನಾನು ತೊಗೊಂಡಿರುವಂಥದ್ದು. 20,000 ಆವಾಗ 2019, 18-19ರಲ್ಲಿ ನಾನು ತೊಗೊಂಡಿದ್ದು. ಈ ಯೂಟ್ಯೂಬ್ಗೋಸ್ಕರ ಅಂತಲೇ ತೊಗೊಂಡಿದ್ದು. ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮುಂದೆ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಅದೆಲ್ಲ ಕ್ಯಾಮ್ರಾ ನೀಟಾಗೆಲ್ಲ ಸೆಟ್ ಮಾಡಿ. ತುಂಬ ಲಾಂಗ್ ಬ್ರೇಕ್ ಆಯ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ ನನಗೆ ಸ್ವಲ್ಪ ತಲೆ ಓಡ್ತಾ ಇಲ್ಲ. ಮೆಂಟಲಿ ಫಿಸಿಕಲಿ ಹಾರ್ಡ್ ವರ್ಕ್ ಆದಾಗ ಈ ರೀತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಪರಿಸ್ಥಿತಿ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ನೋಡಿದ್ರಲ್ಲೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಮಸ್ಕಾರ.